ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ 16ನೇ ಶತಮಾನದ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಮಾರಿಕಾಂಬಾ ಟೆಂಪಲ್ಗೆ ಇವತ್ತು ನಾನು ನಿಮ್ಮನ್ನ ಕರ್ಕೊ ಬಂದಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಈ ಟೆಂಪಲ್ ಮಾರ್ನಿಂಗ್ 6 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಓಪನ್ ಆಗಿರುತ್ತೆ. ಇಲ್ಲಿನ ಆರ್ಕಿಟೆಕ್ಚರ್ ನೀವು ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಟಿಪಿಕಲ್ ಆದ ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ ನ ಹೊಂದಿಲ್ಲ. ಇಲ್ಲಿರುವಂತಹ ಆರ್ಟ್ ಅನ್ನ ನೀವು ಗಮನಿಸಬಹುದು. ಕಂಪ್ಲೀಟ್ ಆದ ಆರ್ಟ್ ಇಂದ ಇದು ಕೂಡಿದೆ. ಇದನ್ನ ಕಾವಿ ಆರ್ಟ್ ಅಂತ ಕರೀತಾರೆ. ಇದನ್ನ ನೀವು ಕೊಂಕಣ ಭಾಗದಲ್ಲಿ ಈ ತರದ ಆರ್ಟ್ ಅನ್ನ ನೋಡಬಹುದು. ಟೆಂಪಲ್ ನ ಎಂಟ್ರಿ ಮಾಡ್ತಾ ಬಲಭಾಗದಲ್ಲಿ ಭೂತರಾಜನ ಆರಾಧನೆ ಆಗ್ತಾ ಇರೋದನ್ನ ನೀವು ಗಮನಿಸಬಹುದು. ಬನ್ನಿ ಇವಾಗ ಈ ಶಕ್ತಿ ಪೀಠದ ಎಂಟ್ರಿಯನ್ನ ಮಾಡೋಣ. ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಗೆ ಈ ತರ ಒಂದು ಸಭಾಂಗಣ ಕಾಣುತ್ತೆ. ಕೆಂಪು ವರ್ಣ, ಸುಂದರ ವದನ, ಅಷ್ಟಭುಜ, ರತ್ನ ಮುತ್ತುಗಳಿಂದ ಕೂಡಿದ ಆಕರ್ಷಕ ದೊಡ್ಡ ಮೂಗುತಿಯನ್ನು ಧರಿಸಿರುವಂತಹ, ಹುಲಿಯ ಮೇಲೆ ಆಸೀನಳಾಗಿರುವಂತಹ, ಸಿರಸಿಯ ಜನತೆಯ ಮನದಲ್ಲೂ ಕೂಡ ನೆಲೆಸಿರುವಂತಹ ಆ ದೇವಿಯ ದರ್ಶನವನ್ನ ಇವಾಗ ಮಾಡೋಣ. ಪ್ರೀತಿಯಿಂದ ಜನ ಈ ದೇವಿಯನ್ನ ಮಾರಿಯಮ್ಮ ಅಂತಲೂ ಕೂಡ ಕರೀತಾರೆ. ಮಾರಿಯಮ್ಮನ ದರ್ಶನ ಕೂಡ ಮಾಡೋಣ. ನಿಮ್ಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಗರ್ಭಗುಡಿಯ ಒಳಗಡೆಯಿಂದ ಯಾವುದೇ ರೀತಿ ಫೋಟೋಗ್ರಫಿ ಅಲೌಡ್ ಇರಲ್ಲ. ಅದಕ್ಕೋಸ್ಕರ ನಾನು ಹೊರಗಡೆ ಸಭಾಂಗಣದಿಂದನೇ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಐ ಹೋಪ್ ದೇವಿಯ ದರ್ಶನ ನಿಮಗೂ ಕೂಡ ಚೆನ್ನಾಗಾಗ್ಲಿ ಅಂತ ಅನ್ಕೊಂತೀನಿ. ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ತಪ್ಪದೆ ನೋಡುವಂತದ್ದು ಈ ಕೋಣವನ್ನ. ಇದಕ್ಕೂ ಕೂಡ ಹಿನ್ನೆಲೆ ಇದೆ, ಕೆಲವೊಂದಿಷ್ಟು ದಂತ ಕಥೆಗಳಿದೆ. ಸಾಮಾನ್ಯವಾಗಿ ಈ ತರ ಟೆಂಪಲ್ ಗಳಲ್ಲಿ ಕೋಣಗಳು ನೋಡಕ್ಕೆ ಸಿಗಲ್ಲ, ಬಟ್ ಇಲ್ಲಿರೋದಕ್ಕೂ ಕೂಡ ವಿಶೇಷತೆ ಇದೆ. ಈ ಕೋಣವನ್ನ ದೇವಿಯ ಗಂಡನ ರೂಪದಲ್ಲಿ ನೋಡಲಾಗುತ್ತೆ. ಈ ಕೋಣವನ್ನ ಬರುವಂತಹ ಇಲ್ಲಿ ನಡೆಯುವಂತಹ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಆ ಸಮಯದಲ್ಲಿ ಕೋಣದ ಬಲಿಯನ್ನು ಕೊಡಲಾಗ್ತಾ ಇತ್ತು. ಒಂದು ಪ್ರತೀತಿಯ ಪ್ರಕಾರ ಬ್ರಾಹ್ಮಣ ಸುಂದರ ಕನ್ಯೆಯಾದಂತಹ ಮಾರಿಕಾಂಬೆ ದೇವಿಯ ಗಂಡನು ತಾನು ಕೂಡ ಬ್ರಾಹ್ಮಣ ಕುಲದವನೆಂದು ನಂಬಿಸಿ ಮೋಸದಿಂದ ಮದುವೆಯನ್ನ ಆಗಿರೋದನ್ನ ಕಾಲಕ್ರಮೇಣ ದೇವಿಗೆ ಗೊತ್ತಾಗತ್ತೆ. ಅದನ್ನ ಖಂಡಿಸಿ ಕೋಪದಿಂದ ಉಗ್ರ ಅವತಾರವನ್ನ ತಾಳಿ ತನ್ನ ಗಂಡನನ್ನೇ ಸಂಹರಿಸಲೆಂದು ಅವಳು ಪ್ರಯತ್ನವನ್ನ ಮಾಡ್ತಾಳೆ. ಮಾಯಾವಿ ಪತಿಯು ತನ್ನ ಪತ್ನಿಯ ಕೋಪದಿಂದ ಪಾರಾಗಲು ಕೋಣದ ದೇಹವನ್ನ ಸೇರ್ಕೊಳ್ತಾನೆ. ಅದಕ್ಕೋಸ್ಕರ ಕೋಣದ ಬಲಿಯನ್ನ ಮಾಡಿ ವಿಧವೆಯಾಗಿ ತನ್ನ ಮನೆಗೆ ಬೆಂಕಿಯನ್ನ ಇಡ್ತಾಳೆ. ಅದೇ ಕಾರಣಕ್ಕೆ 9 ದಿನಗಳ ಕಾಲ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಸಿರ್ಸಿ ಜಾತ್ರೆಯಲ್ಲಿ ಕೊನೆಯ ದಿನ ಕೋಣದ ಬಲಿಯನ್ನು ಕೊಡಲಾಗ್ತಾ ಇತ್ತು. ಹಾಗೂ ಚಪ್ಪರಕ್ಕೂ ಕೂಡ ಬೆಂಕಿಯನ್ನು ಹಚ್ಚಲಾಗ್ತಾ ಇತ್ತು. ಸೊ ಇವಾಗ 1930 ನಂತರ ಮಹಾತ್ಮ ಗಾಂಧೀಜಿಯವರ ಸಲಹೆಯ ಮೇರೆಗೆ ಕೋಣದ ಬಲಿಯನ್ನು ನಿಷೇಧಿಸಲಾಗಿದೆ. ಬಟ್ ಕೋಣದ ದೇಹದಿಂದ ಸಿರಿಂಜಿನಿಂದ ರಕ್ತವನ್ನು ತೆಗೆದು ದೇವಿಗೆ ದರ್ಪಣವನ್ನು ನೀಡಲಾಗುತ್ತೆ. ಸಾಮಾನ್ಯವಾಗಿ ನಡೆಯುವಂತಹ ಎಲ್ಲಾ ಜಾತ್ರೆಯಲ್ಲೂ ಕೂಡ ಮೂಲ ವಿಗ್ರಹವು ಟೆಂಪಲ್ ಅಲ್ಲೇ ಇದ್ದು ಉತ್ಸವ ಮೂರ್ತಿಯನ್ನ ಮೆರವಣಿಗೆ ತಗೊಂಡ್ಕೊಂಡು ಹೋಗಲಾಗುತ್ತೆ. ಬಟ್ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಸಿರ್ಸಿ ಜಾತ್ರೆಯಲ್ಲಿ 7 ಅಡಿ ಎತ್ತರದ ಮೂಲ ವಿಗ್ರಹವನ್ನೇ ಟೆಂಪಲ್ ಇಂದ ಹೊರಗಡೆ ತಗೊಬಂದು ಬಿಡಕಿ ಮೈದಾನ ಅಂತ ಏನಿದೆ ಅಲ್ಲಿ ಗದ್ದುಗೆಯನ್ನ ಮಾಡಿ ಚಪ್ಪರವನ್ನ ಹಾಸಿ ದೇವಿಯ ದರ್ಶನಕ್ಕಂತ 9 ದಿನಗಳ ಕಾಲ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈ ನಮ್ಮ ಸಿರ್ಸಿ ಜಾತ್ರೆಯನ್ನ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂತಾನೂ ಕೂಡ ಕರೆಸಿಕೊಳ್ಳುತ್ತೆ. ಸಿರ್ಸಿಯ ಇನ್ನೊಂದು ವಿಶೇಷ ಏನಂದ್ರೆ ಜಾತ್ರೆ ನಡೆಯುವಂತಹ ವರ್ಷ ಯಾವುದೇ ರೀತಿಯ ಹೋಳಿ ಹಬ್ಬವನ್ನ ಆಚರಿಸಲ್ಲ. ಸಿರ್ಸಿಯ ಇನ್ನೊಂದು ಕಲೆ ಮತ್ತು ವಿಶೇಷತೆ ಅಂದ್ರೆ ಜಾತ್ರೆ ಇಲ್ಲದೆ ಇರುವಂತಹ ವರ್ಷ ಇಲ್ಲಿ ಬೇಡರ ವೇಷ ಅಂತ ಒಂದು ಕಲೆ ನಡೆಯುತ್ತೆ. ಆ ಫೋಕ್ ಡಾನ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ಎಂಜಾಯ್ ಮಾಡಬಹುದು ಹೋಳಿ ಹುಣ್ಣಿಮೆ ಟೈಮಲ್ಲಿ ಬರ್ತಾ ಇದ್ರೆ. ಈ ಬೇಡರ ವೇಷ ಅನ್ನೋದು 4 ದಿನಗಳ ಕಾಲ ನಡೆಯುತ್ತೆ. ಕೊನೆಯ ದಿನದ ವಿಡಿಯೋ ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಮಾರಿಕಾಂಬೆ ದೇವಿಯ ದರ್ಶನದ ನಂತರ ನೀವು ಅದರ ಮುಂದ್ಗಡೆನೆ ಇರುವಂತಹ ಕೆಲವೊಂದಿಷ್ಟು ದೇವರ ಗುಡಿಗಳನ್ನು ನೋಡಬಹುದು. ಇಲ್ಲಿ ಗಣೇಶನ, ಆಂಜನೇಯನ ಹಾಗೂ ಶಿವಲಿಂಗದ ಪೂಜೆಯು ಕೂಡ ನಡೆಯುತ್ತೆ. ಇದನ್ನ ದರ್ಶನ ಕೂಡ ತಪ್ಪದೆ ಮಾಡಿ ನಿಮ್ಮ ಪಯಣವನ್ನ ಮುಂದುವರಿಸಬಹುದು. 7 ಅಡಿ ಎತ್ತರದ ಭವ್ಯವಾದ ಕೆಂಪು ವರ್ಣ, ಸುಂದರ ವದನ, ಸರ್ವ ಅಲಂಕಾರ ಭೂಷಿತೆಯಾಗಿ ಸಿರ್ಸಿಯ ಜನತೆಯನ್ನ ಹಾಗೂ ಉತ್ತರ ಕನ್ನಡ ಜನತೆಯನ್ನ ಕಾಯ್ತಾ ಇರುವಂತಹ ಸಿರ್ಸಿ ಮಾರಿಕಾಂಬೆಯ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೇವಿಯ ದರ್ಶನದ ಒಂದು ನೆಮ್ಮದಿ ಆದ್ರೆ ಇಲ್ಲಿ ವೆಸ್ಟರ್ನ್ ಘಾಟ್ ಅನ್ನ ಟ್ರಾವೆಲ್ ಮಾಡೋದು ಕೂಡ ಇನ್ನೊಂದು ಖುಷಿಯನ್ನ ಕೊಡುತ್ತೆ, ಅಡ್ವೆಂಚರಸ್ ಆಗಿರುತ್ತೆ. ಐ ಹೋಪ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ನನ್ಗೆ ಗೊತ್ತಿರುವ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಓಕೆ, ಇಲ್ಲಿಗೆ ನಮ್ಮ ಪಯಣ ಅಂತ್ಯವಾಗುತ್ತೆ. ನಾವು ರಿಟರ್ನ್ ಹೊರಟಿದ್ದೀವಿ ಚೆನ್ನೈ ಕಡೆಗೆ. ಮತ್ತೆ ಸಿಗೋಣ ಬೆಂಗಳೂರಲ್ಲಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮನೆ ಬಿಡಿ.